Good evening, students, and welcome back to the Vidya Shakti Maths online class. And I also welcome to the all teachers who have attended the today's session. Okay, so today we are going to learn about the comparing the quantities. Comparing the quantity on the last topic, that is exercise 7.3 ಅನ್ನ ಸಾಲ್ವ್ ಮಾಡೋಣ ಅಂತ. ಅದಾದ್ಮೇಲೆ ಒಂದು MCQ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೀನಿ. ಜಸ್ಟ್ ಏನು ಹೆದರುವಂತದಿಲ್ಲ, ಜಸ್ಟ್ ಸಿಂಪಲ್ ಅಂದ್ರೆ ಆಪ್ಷನ್ಸ್ ಇರ್ತಾವ, ಅದನ್ನ ನೀವು ಆನ್ಸರ್ ಮಾಡ್ಬೇಕು. ಅದು ಸಿಂಪಲ್, ಬಹಳ ಸಿಂಪಲ್ ಕ್ವಶನ್ಸ್ ಇದಾವ. ಫಸ್ಟ್ ಇದನ್ನ ಎಕ್ಸರ್ಸೈಸ್ 7.3 ಅನ್ನ ಕಂಪ್ಲೀಟ್ ಮಾಡೋಣ ಅಂತ. ಓಕೆ, ಫಸ್ಟ್ ಐ ಕ್ಯಾನ್ ರೈಟ್ ದ ಟಾಪಿಕ್ ನೇಮ್, ದಟ್ ಈಸ್ comparing quantities. Comparing quantities. Okay. So in this chapter, last part is 7.3. Okay. So first I can read a question. The population of a place increased to 54,000 in 2003 at a rate of 5% per annum. Okay. First find the population in 2001 and second what would be it population in 2005 ಅಂತ ಇದೆ. ಹೌದಾ? ಸೊ ಅದ್ರೊಳಗೆ ಫಸ್ಟ್ ಒನ್ ನನ್ಗೆ ಏನಾಗಿದೆ, ಐ ಹ್ಯಾವ್ ಅ ಕನ್ಫ್ಯೂಷನ್ ಅಬೌಟ್ ದಟ್ ಕ್ವಶನ್. ಓಕೆ, ಸೊ ಹಾಗಾಗಿ ನಾನು ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಅದ್ರದ್ದು ಆ ಒಂದು ಫಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡ್ತೇನೆ. ಹಾಗಾಗಿ ಈ ಫಸ್ಟ್ ಮೇನ್ ಕ್ವಶನ್ ಒಳಗೆ ಸೆಕೆಂಡ್ ಅನ್ನ ಸಾಲ್ವ್ ಮಾಡ್ತೇನೆ. ದಟ್ ಈಸ್ ವಾಟ್ ವುಡ್ ಬಿ ಇಟ್ಸ್ ಪಾಪ್ಯುಲೇಷನ್ ಇನ್ 2005. ಓಕೆ, ಸೊ 2005 ಪ್ರೆಸೆಂಟ್ ಒಂದು ಪಾಪ್ಯುಲೇಷನ್ ಬೇಸ್ ಮೇಲೆ 2005 ಈಗ ಅದು 2003 ಡಾಟಾ ಇದೆ. ಓಕೆ, ಸೊ ಅದನ್ನ 2005 ಗೆ ಪಾಪ್ಯುಲೇಷನ್ ಎಷ್ಟು ಇನ್ಕ್ರೀಸ್ ಆಯ್ತು ಪರ್ ಆನಮ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಹಾಗಾದ್ರೆ ವಾಟ್ ವುಡ್ ಬಿ ದ ಇಟ್ಸ್ ಪಾಪ್ಯುಲೇಷನ್ ಇನ್ 2005 ಅಂತ ಇದೆ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಏನೇ ಕೊಟ್ಟಿದ್ದಾರೆ ನೋಡೋಣ ಅಂತ. ಓಕೆ, ಪಿ ಇಸ್ ಈಕ್ವಲ್ ಟು, ಓಕೆ, ಪಾಪ್ಯುಲೇಷನ್ ಎಷ್ಟಿದೆ ಅಲ್ಲೇ 54,000 ಇದೆ ನೋಡಿ, 54,000 ಇದೆ. ಓಕೆ, ನೆಕ್ಸ್ಟ್ ಅಟ್ ಅ ರೇಟ್ ಆಫ್ ಅಂದ್ರ ಆರ್ ಇಸ್ ಈಕ್ವಲ್ ಟು 5%. ಹೌದಾ, ರೇಟ್. ಓಕೆ, ಸೊ ನೆಕ್ಸ್ಟ್ ಪರ್ ಆನಮ್, ಆನಮ್ ಮೀನ್ಸ್ ಇಯರ್. ಓಕೆ, ಸೊ ಟೈಮ್ ಪೀರಿಯಡ್ ಇಸ್ 1 ಅಂತ ಇದೆ. ಓಕೆ, ಹಾಗಾದ್ರೆ ನಾನು ಇವಾಗ ಏನ್ ಮಾಡ್ಬೇಕು, ಪಾಪ್ಯುಲೇಷನ್ ಇನ್ 2005. ಓಕೆ, population in 2005 ಅಂತ ಇದೆ. ಓಕೆ, 2005. ಸೊ is equal to P into, ಹೌದಾ, 1 plus R upon 100 raised to N. ಹೌದಾ, this is the formula. P into bracket 1 plus R upon 100 raised to N ಅಂತ ಇದೆ. ಹಾಗಾದ್ರೆ P ಮೀನ್ಸ್ ಎಷ್ಟಿದೆ ಇಲ್ಲಿ ನಮ್ಗೆ 54,000 ಇದೆ. ಓಕೆ, ನೆಕ್ಸ್ಟ್ 1 ಪ್ಲಸ್ ಆರ್ ಮೀನ್ಸ್ 5 ಇದೆ. ಈ ಪರ್ಸೆಂಟ್ ಅನ್ನ ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ಸ್ ಒಳಗೆ ಬರ್ದಾಗ ನಾನು ಅಪಾನ್ 100 ಅಂತ ಬರೀತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗತ್ ನೋಡ್ರಿ, ಎನ್ ಅಂತ ಇದೆ. ಓಕೆ, ಸೊ ಎನ್ ಅಂತಂದ್ರೆ ಎಷ್ಟಾಯ್ತು, ಟೈಮ್ ಪೀರಿಯಡ್ ಎಷ್ಟಿದೆ ನಮ್ಗೆಲ್ಲೇ, ಹೌದಾ, ಆಫ್ಟರ್ 2 years ಅಂತ ಇದೆ ಅದು. ನೆಕ್ಸ್ಟ್, ಹೌದಾ, ಅಲ್ಲೇ ಫೈಂಡ್ ದ ಪಾಪ್ಯುಲೇಷನ್ ಅಂದ್ರೆ ಇಲ್ಲಿ ಏನಾಗಿದೆ, ಜಸ್ಟ್ ಅಲ್ಲೇ ಪರ್ ಆನಮ್ ಅಂತ ಇದೆ. ಬಟ್ ಅಲ್ಲಿ 2003ಗೂ 2005ಗೂ ಡಿಫ್ರೆನ್ಸ್ ಎಷ್ಟಾಗತ್ತೆ, ಹಾಗಾದ್ರೆ ಇಲ್ಲಿ 2 years ಅಂತ ನಾವು ಕನ್ಸಿಡರ್ ಮಾಡ್ಬೇಕು. ಹಾಗಾಗಿ ಇದೆಷ್ಟಾಯ್ತು, 2 years ಅಂತ ಆಯ್ತು. ಇದು ಪರ್ ಆನಮ್ ಗೆ 5% ಇದೆ. ಓಕೆ, ಬಟ್ ಅವ್ರು ಕೇಳ್ತಾ ಇರೋದು ಕನ್ಫ್ಯೂಸ್ ಆಗ್ಬೇಡ್ರಿ, 2 years 2003 ಟು 2005 ಅಂತಂದ್ರೆ ನಮ್ಗೆ ಏನಾಗ್ತೈತಿ, 2 years ಆಗುತ್ತೆ. ಓಕೆ, ಸೊ ಹಾಗಾಗಿ ನೆಕ್ಸ್ಟ್ ಏನಾಯ್ತು, 54,000 ಆಸ್ ಇಟ್ ಈಸ್. ಓಕೆ, ಸೊ ಈಗ ಏನಾಗತ್ ನೋಡ್ರಿ, ಇಲ್ಲೇ ನಾನು ಏನ್ ಮಾಡ್ತೇನೆ, LCM ಅನ್ನ ಫೈಂಡ್ ಔಟ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ 100 ಇದೆ, 100 ಇದು LCM is 100. ಸೊ 100 ones are 100 plus 5. ಓಕೆ, ಸೊ LCM ಅನ್ನ ತೆಗೆಯುವಂತ ಪ್ರೊಸೆಸ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮ್ಗ. ಸ್ವಲ್ಪ ಇದನ್ನ ರಬ್ ಮಾಡಬಹುದಾ ಅಥವಾ ಇದನ್ನ ರಬ್ ಮಾಡ್ತೀನಿ. ಓಕೆ, ಸೊ 54,000
ಇಂಟು ಇಲ್ಲೇ 100 plus 5 is 105. 105 divided by 100 raised to 2 ಅಂತ ಇದೆ. ಓಕೆ, ಸೊ 54,000 ಇದನ್ನ 5 ನೋಡ್ರಿ ಕಟ್ತಾ ಹೋಗತ್ತೇನೋ. 5 2s 5 1s 5 2s 0 ಅಂತ ಇದೆ. ಓಕೆ, ಸೊ 21 divided by 20 raised to ಸ್ಕ್ವೇರ್ ಅಂತ ಇದೆ. ಓಕೆ, ಸೊ ನಾ ಇದನ್ನ ಯಾವ ರೀತಿ ಬರೀತೆ ನೋಡ್ರಿ ಇಲ್ಲಿ. 54,000 21 divided by 20 21 divided by 20 ಅಂತ ಬರುತ್ತೆ. ಯಾಕಂದ್ರೆ ಇಲ್ಲಿ ರೇಸ್ ಟು ಸ್ಕ್ವೇರ್ ಇದೆ. ಹೌದಾ, ಸ್ಕ್ವೇರ್ ಮೀನ್ಸ್ 2 times ಮಲ್ಟಿಪ್ಲೈ ಆಗುತ್ತೆ. ಓಕೆ, ಸೊ ಹಾಗಾಗಿ ನಾವೀಗ ಏನ್ ಮಾಡ್ತೇನೆ, 21 divided by 20 21 divided by 20 ಅಂದ್ರೆ 2 times ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇದನ್ನ ಸ್ವಲ್ಪ ರಬ್ ಮಾಡ್ತೇನೆ ನೋಡ್ರಿ. ಇವಾಗ ಏನಾಯ್ತು, 54,000 ಇಲ್ಲೇ ಸ್ವಲ್ಪ ನೋಡ್ರಿ, ಈ 1010 ಕ್ಯಾನ್ಸಲ್, 1010 ಕ್ಯಾನ್ಸಲ್ ಅಂತ ಇದೆ ಈಗ. ಹೌದಾ, ಸೊ ಈಗ ಏನಾಯ್ತು ನೋಡ್ರಿ, 2 1s ಸಾರಿ 2 2s. ಹೌದಾ, ಆಮೇಲೆ ಇಲ್ಲಿ ಏನಾಯ್ತು, 1 ಉಳಿದಿದೆ, 14 ಆಗಿದೆ, 2 7s. ಓಕೆ, ಆಮೇಲೆ ಎಷ್ಟಾಯ್ತು, 0 ಆಯ್ತು. ಅಗೇನ್ ಮತ್ತೆ ಇಲ್ಲೊಂದು 1 2 ಉಳಿದಿದೆ ನಮ್ಗೆ. ಓಕೆ, ಸೊ ಎಷ್ಟಾಯ್ತು, 2 1s ಎಷ್ಟಾಯ್ತು, ಆಮೇಲೆ 2 3s ಆಮೇಲೆ 2 5s. ಇವಾಗ ಏನ್ ಉಳಿತು ಹೇಳ್ರಿ, ನಮ್ಗೆ 135 ಉಳಿತು, 21 ಮತ್ತ 21 ಅಂತ ಉಳಿತು. ಓಕೆ, ಸೊ ಇದನ್ನೆಲ್ಲವನ್ನ ನಾನು ಮಲ್ಟಿಪ್ಲೈ ಮಾಡಿದಾಗ 135 ಇಂಟು 21 ಇಂಟು 21 ಅನ್ನ ಮಲ್ಟಿಪ್ಲೈ ಮಾಡಿದಾಗ ನಂಗೆ ಎಷ್ಟು ಬಂತು, 59,535 ಆಯ್ತು. ಹೌದಾ, ಸೊ ಈಗ ಏನಾಯ್ತು, 2003 ಒಳಗ ಪರ್ ಆನಮ್ 5% ಅಷ್ಟು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಿತ್ತಂದ್ರ ಅದೇನಾಯ್ತು 54,000 ಇತ್ತು. ಯಾವಾಗ, 2003 ಒಳಗ. ಓಕೆ, ಇನ್ 2005 ಒಳಗ ಅದೇ ರೇಟ್ ಒಳಗ ಇನ್ಕ್ರೀಸ್ ಆಗ್ತಾ ಅದೇನಾಯ್ತು 59,535 ಪಾಪ್ಯುಲೇಷನ್ ಇನ್ಕ್ರೀಸ್ ಆಯ್ತು. ಓಕೆ, ಸೊ ಹಾಗಾಗಿ ದ ಪಾಪ್ಯುಲೇಷನ್ ಇನ್ ದ ಇಯರ್ 2005 ಬಿ ಹೌದಾ ವಿಲ್ ಬಿ ಎಷ್ಟಾಯ್ತು, 59,535 ಆಯ್ತು. ಓಕೆ, ಸೊ ದಿಸ್ ಇಸ್ ದ ಎಕ್ಸರ್ಸೈಸ್ 7.3. ಇನ್ನ ಈ ಎಕ್ಸರ್ಸೈಸ್ ಒಳಗೆ ಇನ್ ಎರಡು ಪ್ರಾಬ್ಲಮ್ಸ್ ಇದಾವ, ಅವನ್ನ ನೀವೇ ಸಾಲ್ವ್ ಮಾಡ್ರಿ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಥವಾ ಕನ್ಫ್ಯೂಸ್ ಆಯ್ತಂದ್ರ ನಾನು ಅದನ್ನ ಹೇಳ್ಕೊಡ್ತೀನಿ. ಓಕೆ, ಸೊ ಇದ್ರ ಜೊತೆಗೆ ಈ ಒಂದು ಕಂಪೇರಿಂಗ್ ದ ಕ್ವಾಂಟಿಟೀಸ್ ಅನ್ನುವಂಥ ಒಂದು ಕಂಪ್ಲೀಟ್ ಟಾಪಿಕ್ ಪೂರ್ತಿ ಇಲ್ಲಿಗೆ ಇವತ್ತ ಎಂಡ್ ಆಯ್ತು. ಇದ್ರ ಮೇಲೆ ಒಂದಿಷ್ಟು MCQ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೇನೆ. ಅದಾದ್ಮೇಲೆ ನಮ್ಗೆ ಇನ್ನೂ ಟೈಮ್ ಇತ್ತಂದ್ರೆ ನೆಕ್ಸ್ಟ್ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಹಾಗಾದ್ರೆ ಎಲ್ಲರೂ ರೆಡಿ ಇದ್ದೀರಿ MCQ ಟೆಸ್ಟ್ಗೆ? ಏನಿಲ್ಲ, ಇಷ್ಟು ದಿನ ಏನ್ ಕಲಿತ್ರಲ್ಲ, ಆಲ್ಮೋಸ್ಟ್ ಒಂದು 7 to 8 ಕ್ಲಾಸಸ್ ಆಗಿರಬಹುದು. ಹೌದಾ, ಸೊ ಅದು ಏನೇನ್ ಕಲ್ತಿರಲ್ಲ ಅದ್ರ ಮೇಲೆ ನಾನು ಇವತ್ತ ಕ್ವಶನ್ಸ್ ಅನ್ನ ಕೇಳ್ತೇನೆ. ಬಹಳ ಸಿಂಪಲ್ ಕ್ವಶನ್ಸ್ ಇದಾವು, ಡೋಂಟ್ ಬಿ ಪ್ಯಾನಿಕ್. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ MCQ. ಹೌದಾ, ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ವಿದ್ಯಾಶಕ್ತಿ MCQ ಟೆಸ್ಟ್ ಕ್ಲಾಸ್ 8th ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಅಂತ ಇದೆ. ಹೌದಾ, ಫಸ್ಟ್ ಕ್ವಶನ್ ಐ ಕ್ಯಾನ್ ರೀಡ್. ಫಸ್ಟ್ ಕ್ವಶನ್ ಈಸ್, ಓದ್ಬೋದಾ? ಓಕೆ, ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಸೈಕಲ್ 12 kilometer per hour to the speed of scooter 30 kilometer per hour is. ಓಕೆ, ಒಂದ್ಸಲ ಕನ್ನಡ ಒಳಗೂ ಹೇಳ್ಬಿಡ್ತೇನೆ ನೋಡ್ರಿ. ಆ ಸ್ಪೀಡ್ ಆಫ್ ಸೈಕಲ್ 12 ಕಿಲೋಮೀಟರ್ ಇದೆ, ಆಮೇಲೆ ಸ್ಕೂಟರ್ದು 36 ಕಿಲೋಮೀಟರ್ ಇದೆ. ಆ ಎರಡದ್ದು ರೇಷಿಯೋಸ್ ಅನ್ನ ಬರಿಬೇಕು ನಾವು. ರೇಷಿಯೋಸ್ ಅನ್ನ, ಸ್ಟಾರ್ಟಿಂಗ್ ಇತ್ತಲ್ಲ ಅನುಪಾತ, ಹೌದಾ, ರೇಷಿಯೋಸ್ ಅನ್ನ ಬರಿಬೇಕು. ಹಾಗಾದ್ರೆ ಅಲ್ಲೇ ನೋಡ್ರಿ, ಆಪ್ಷನ್ 1:3 ಇದೆ, ಆಪ್ಷನ್ ಬಿ 1:2 ಇದೆ, ಆಪ್ಷನ್ ಸಿ 1:4 ಇದೆ, ಆಪ್ಷನ್ ಡಿ ನನ್ ಆಫ್ ದ ಅಬೌವ್ ಇದೆ. ಯಾವ್ದಿರ್ಬೋದು ಆಪ್ಷನ್? ಗೆಸ್ ಮಾಡ್ರಿ. ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಸೈಕಲ್ 12 kilometer per hour. ರಿಪ್ಲೈ ಬಂತು ಇಲ್ಲೇ. ಓಕೆ, ಆಪ್ಷನ್ ಎ ಅಂಜುಟ್ಕಿ ಸ್ಕೂಲ್ ಇಂದ. ಹೌದಾ, ನೋಡೋಣವಾ?
ಹಾಗಾದ್ರೆ ಅಲ್ಲೇ ಫಸ್ಟ್ ನಾನು ಇವಾಗ ಏನ್ ಹೇಳಿದ್ದೆ, ಎರಡರದ್ದು ಅದರದ್ದು ಮೆಜರ್ಮೆಂಟ್ ಅಥವಾ ಅದರದ್ದು ಯೂನಿಟ್ ಎರಡು ಸೇಮ್ ಇದಾವೆ, ಕಿಲೋಮೀಟರ್. ಹಾಗಾಗಿ 12:36. ಓಕೆ, 12:36. 12 ones are 12 threes are. Okay, so ಹಾಗಾಗಿ ಆಪ್ಷನ್ ಎ is the right answer. Okay, very good, Anchutgi school. Okay, option A is the right answer. Next, the percentage of 2:5 is, okay, the percentage of 2:5. Option A 20%, option B 50%, option C 60%, option D 40% ಅಂತ ಇದೆ. ಮತ್ತೊಂದು ಆಪ್ಷನ್ ನಮ್ಗೆ ಆನ್ಸರ್ ಬರ್ತಾ ಇದೆ, ವಿಚ್ ಸ್ಕೂಲ್ ನೋಡೋಣ. ಅಗೇನ್ ಅಂಚುಟ್ಕಿ ಸ್ಕೂಲ್ ಇಂದ ಆಪ್ಷನ್ ಡಿ ಅಂತ ಬಂದಿದೆ. ಲೆಟ್ಸ್ ಸಿ. ಹೌದಾ, ನೋಡೋಣ ಒಂದ್ಸಲ ಚೆಕ್ ಮಾಡಿ. ಹೌದಾ, ಸೊ ಇಲ್ಲಿ ಮ್ಯಾಥ್ಸ್ ಒಳಗೆ ನಮ್ಗೆ ಸಡನ್ ಆಗಿ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಆನ್ಸರ್ ಅನ್ನ ಸಡನ್ ಆಗಿ ನಾವು ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿನೇ ನೋಡ್ಬೇಕು, ಯಾಕಂದ್ರೆ ನಮಗ್ ಒಂದ್ಸಲ ಕನ್ಫರ್ಮೇಶನ್ ಆಗ್ಬಿಡ್ತಿ. ಈಗ 2:5 ಅಂದ್ರೆ ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ ಒಳಗ 2/5 ಆಯ್ತು. ಅದನ್ನ 100 ಒಳಗ್ ಮಾಡಿದ್ರೆ, ಸೊ ಹಾಗಾಗಿ ಏನಾಯ್ತು, 20 into 22 is 40%. ವೆರಿ ಗುಡ್. ಅಗೇನ್ ಅಂಚುಟ್ಕಿ ಸ್ಕೂಲ್ ಇಂದ ರಿಪ್ಲೈ ಬಂತು. That is option D is the right answer for this question. Okay, so ಮತ್ತೆ ಬೇರೆ ಸ್ಕೂಲ್ ಇಂದನು ಪಾರ್ಟಿಸಿಪೇಟ್ ಮಾಡಬಹುದು. Okay, third question. If 50% of students are good at science out of 20 students, then the number of students good at science is, okay, if 50% of students are good at science out of 20 students. ಒಂದ್ಸಲ ಕನ್ನಡ ಒಳಗೂ ಹೇಳ್ಬಿಡ್ಬೋದಾ ನಾನು? ಹೌದಾ, ಆಲ್ರೆಡಿ ಮತ್ತೆ ನಮ್ಗೆ ಆನ್ಸರ್ ಬಂತು. ಅಗೇನ್ ಅಂಚುಟ್ಕಿ ಸ್ಕೂಲ್ ಇಂದ ಆಪ್ಷನ್ ಬಿ ಅಂತ ಬಂದಿದೆ. ಓಕೆ, ಸೊ ನೋಡೋಣ ಅಂತ ಒಂದ್ಸಲ ಕನ್ನಡ ಒಳಗೂ ಹೇಳ್ಬಿಡ್ತೀನಿ ನೋಡ್ರಿ. 20 ಮಕ್ಕಳಿದ್ದಾರೆ ಸೈನ್ಸ್ ಅಂದ್ರೆ ಸ್ಟೂಡೆಂಟ್ಸ್ ಅಲ್ಲಿ. ಹೌದಾ, 20 ಮಕ್ಕಳೊಳಗ 50% ಮಕ್ಕಳು ಏನಾಗಿದ್ದಾರೆ ಸೈನ್ಸ್ ಸಬ್ಜೆಕ್ಟ್ ಒಳಗ ಗುಡ್ ಮಾರ್ಕ್ಸ್ ಅನ್ನ ತಗೋತಾರೆ. ಹೌದಾ, ಹಾಗಾದ್ರೆ ಅದು 50% ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಇದೆಲ್ಲ ಅದನ್ನ ನಾವು ನಂಬರ್ ಒಳಗ ಹೇಳ್ಬೇಕು. ಹೌದಾ, ಈಗ ಆಲ್ರೆಡಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಐ ನೋ. ಆದ್ರೂ ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೇನೆ. ಓಕೆ, ಸೊ ಏನಾಗಿದೆ, 50% ಮೀನ್ಸ್ 50 ಡಿವೈಡೆಡ್ ಬೈ 100. ಇಲ್ಲಿ ಏನಾಗಿದೆ, ಔಟ್ ಆಫ್ ಸ್ಟೂಡೆಂಟ್ಸ್ ನಂಬರ್ ಎಷ್ಟಿದೆ, 20 ಇದೆ. ಓಕೆ, ಸೊ 1010 ಕ್ಯಾನ್ಸಲ್, 2 ones are 2 5s are, okay, 5 ones are 5 10s are. ಹಾಗಾದ್ರೆ ಎಷ್ಟಾಯ್ತು ಹೇಳಿದ್ನಲ್ಲ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಅಗೇನ್ ಅಂಜುಟ್ಕಿ ಸ್ಕೂಲ್ ಇಂದ ಬಂತು. ವೆರಿ ಗುಡ್. ನೆಕ್ಸ್ಟ್, the ratio of 50 paise to ₹1 is, okay, the ratio of 50 paise to ₹1 is option A 1:2, option B 1:1, option C 2:1, option D 1:5. ಏನಿರ್ಬೋದು? What will be the answer for this question? ಅಂಜುಟ್ಕಿ ಸ್ಕೂಲ್. ಓಕೆ, ಅಗೇನ್ ಮತ್ತೆ ಅಂಜುಟ್ಕಿ ಸ್ಕೂಲ್ ಇಂದ ಆಪ್ಷನ್ ಎ ಅಂತ ಬಂತು. ಓಕೆ, ಸೊ ನೋಡೋಣ ಹಾಗಾದ್ರೆ 50 ಪೈಸೆ ಇಲ್ಲಿ ಏನಾಗಿದೆ, ಅದ್ರದ್ದು ಯೂನಿಟ್ ಚೇಂಜ್ ಆಗಿದೆ. ಪೈಸೆ ಟು ರುಪೀಸ್ ಇದೆ, ಸ್ವಲ್ಪ ಅದನ್ನ ಏನ್ ಮಾಡ್ರಿ ನೀವು ಚೇಂಜ್ ಮಾಡ್ರಿ. ಓಕೆ, ಪೈಸೆ. ಹೌದಾ, ಇಲ್ಲಿ ಏನಾಗಿದೆ 50 ಪೈಸೆ. ಓಕೆ, ಈಗ 1 ರೂಪಿ ಟು ಹೌ ಮಚ್ ಪೈಸೆ ಏನಾಗತ್ತೆ ಹೇಳ್ರಿ ನಮ್ಗಿಲ್ಲಿ, 100 ಪೈಸೆ ಆಗತ್ತ. ಓಕೆ, ಅವಾಗ ಏನಾಯ್ತು, 50 ones are 50 2s are. ಓಕೆ, ಅಗೇನ್ ಏನಾಯ್ತು ನಮ್ಗೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದ ರೇಷಿಯೋ ಆಫ್ 50 ಪೈಸೆ ಟು ₹1 is. ಓಕೆ, ನೆಕ್ಸ್ಟ್, ದ ರೇಷಿಯೋ 4:25. ಹೌದಾ, ಕನ್ವರ್ಟೆಡ್ ಇಂಟು ಪರ್ಸೆಂಟೇಜ್ ಈಸ್. ಹೌದಾ, ಆನ್ಸರ್ option A 8%, option B 4%, option C 16%, option D 25%. The ratio 4:25. Again, ಇವಾಗ ಯಾರು ಬೇರೆ ಸ್ಕೂಲ್ ಬಂತ, ಆಪ್ಷನ್ ಸಿ ಅಂತ ಇದೆ. ಓಕೆ, ಒಂದ್ಸಲ ಚೆಕ್ ಮಾಡೋಣ. 4:25.
ಬಹಳ ಈಸಿ ಕ್ವಶನ್ ಇದೆ. ಓಕೆ, 4:25. 4 divided by 25. ಓಕೆ, ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ ಒಳಗೆ ಬರೋದು, ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡೋದ್ರಿಂದ 100 ಗೆ ನಾನು ಅದನ್ನ ಇಂಟು ಮಾಡ್ತೀನಿ. ಓಕೆ, 25 1s are 25 4s are 100. So 4 into 4 is 16%. Okay, again Anjutki school ಇಂದ ನಮ್ಗೆ ರಿಪ್ಲೈ ಬಂತು. Thank you, very good Anjutki school childrens. Okay, option C is the right answer. Okay, next, if 40% of students passed in the mathematics test, okay, out of 40 students in the class, what is the number of students who have passed? Okay, ಎಷ್ಟಿರ್ಬೋದು ನೋಡ್ರಿ. If 40% of students passed in the same, ಅಲ್ಲೊಂದ್ ಮೇಲೆ ಒಂದು ಕ್ವಶನ್ ಇತ್ತಲ್ಲ, ಅದೇ ರೀತಿ ಇದೆ ಇದು. ಹಾಗಾದ್ರೆ ಇಲ್ಲಿ ಏನಾಗತ್ತೆ ನೋಡ್ರಿ, ನಂಗೆ ಒಂದ್ಸಲ ಚೆಕ್ ಮಾಡ್ತೇನೆ ನೋಡ್ರಿ. 40%, ಹೌದಾ? 40% of students passed in the mathematics test out of 40 students in the class. Okay, ಏನಾಗತ್ತೆ ನೋಡ್ರಿ, 40 divided by 100, okay, into 40. 10101010. ಅಗೇನ್ ನಮ್ಗೆ ಎಷ್ಟಾಯ್ತು ಹೇಳ್ರಿ, 16 ಅಂತ ಬಂತು. ಓಕೆ, ಸೊ ಇಲ್ಲಿ ಆನ್ಸರ್ ನೋಡೋಣ. ಫಸ್ಟ್ ಯಾರು ಏನ್ ರಿಪ್ಲೈ ಮಾಡಿದಾರ ಅಂತ ಹೇಳಿ ನಂಗೆ ಅಲ್ಲಿ ಅದು ಸ್ಕ್ರೀನ್ ಮೇಲೆ ಹೋಗ್ಬಿಡ್ತು. ಒಂದ್ ಸೆಕೆಂಡ್. ಅಂಜುಟ್ಕಿ ಸ್ಕೂಲ್ ಇಂದ ಅಗೇನ್ ನಮ್ಗೆ ಏನಾಯ್ತು, ಆಪ್ಷನ್ ಬಿ ಅಂತ ಬಂದಿದೆ. ಓಕೆ, ಎಲ್ಲೋಯ್ತದು? ಓಕೆ, ಸಾರಿ, ಇಲ್ಲೇನಾಯ್ತು, ಹಾಗಾದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಬೇರೆ ಬೇರೆ ಸ್ಕೂಲ್ ನಿಂದನೂ ಪಾರ್ಟಿಸಿಪೇಟ್ ಮಾಡಬೇಕು. ದಿಸ್ ಇಸ್ ಮೈ ರಿಕ್ವೆಸ್ಟ್. ಓಕೆ, ಸೊ 25% of 60 students of class likes to play football. How many students does not like to play football? ಕ್ವಶನ್ ಒಂಚೂರು ಡಿಫ್ರೆಂಟ್ ಇದೆ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆನ್ಸರ್ ಮಾಡ್ರಿ. 25% of 60 students of a class like to play football. How many students does not like to play football? ಇಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಈ ರೀತಿ ನಾವೇನ್ ಮಾಡ್ಬೋದು, ಫೈಂಡ್ ಔಟ್ ಮಾಡಿ ಅದ್ರೊಳಗೆ ಅದನ್ನ ಮೈನಸ್ ಮಾಡ್ಬೇಕು. ಎಷ್ಟಿರ್ಬಹುದು, ಕ್ವಿಕ್ ಆಗಿ ಆನ್ಸರ್ ಮಾಡ್ಬೇಕು. ಇಲ್ಲೇನಾಗಿದೆ, ಒಂದ್ 60 ಸ್ಟೂಡೆಂಟ್ಸ್ ನಲ್ಲಿ 25% ಮಕ್ಕಳಿಗೆ ಫುಟ್ಬಾಲ್ ಅನ್ನೋದು ಇಷ್ಟ ಆಗ್ತಿದ್ವಿ. ಓಕೆ, ಅವ್ರ ಕ್ವಶನ್ ಏನ್ ಕೇಳ್ತಾ ಇದಾರ, ಇನ್ನು ಎಷ್ಟು ಜನಕ್ಕೆ ನಮ್ಗೆ ಏನಾಗ್ತಿದೆ, ಫುಟ್ಬಾಲ್ ಇಷ್ಟ ಆಗುದಿಲ್ಲ. ಬಟ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತೈತಿ 75%. ಬಟ್ ಅಲ್ಲಿ ಏನಾಗ್ಬೇಕು, ನಮ್ಗೆ ಇಲ್ಲೇ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಒಳಗೆ ನಾವು ಹೇಳ್ಬೇಕು. ಹಾಗಾಗಿ ಇಲ್ಲೇ ಅಗೇನ್ ಅಂಜುಟ್ಕಿ ಸ್ಕೂಲ್ ಇಂದ ಆಪ್ಷನ್ ಎ ಅಂತ ಆನ್ಸರ್ ಬಂದಿದೆ. ಲೆಟ್ಸ್ ಚೆಕ್. ಓಕೆ, ಸೊ 25% ಆಫ್ ಏನಾಗುತ್ತೆ ನೋಡ್ರಿ, ಇಲ್ಲಿ ಅಗೇನ್ ನಾನು ಮತ್ತು ಇದೇ ರೀತಿ ಸೇಮ್ 25 divided by 100 into 60 ಅಂತ ಇದೆ. ಓಕೆ, ಸೊ 1010 ಕ್ಯಾನ್ಸಲ್. ಓಕೆ, ಸೊ 5 2s are 5 5s are. ಓಕೆ, ಸೊ 2 2s are 2 3s are 15 ಬಂತು. ಓಕೆ, ಇದು ಫುಟ್ಬಾಲ್ ಅನ್ನ ಲೈಕ್ ಮಾಡುವಂತ ಸ್ಟೂಡೆಂಟ್ಸ್ ಅಥವಾ ಮಕ್ಕಳ ಒಂದು ನಂಬರ್. ಬಟ್ ಅವ್ರು ಅದನ್ನ ಕೇಳ್ತಾ ಇಲ್ಲ, ಹೌ ಮೆನಿ ಸ್ಟೂಡೆಂಟ್ಸ್ ಡಸ್ ನಾಟ್ ಲೈಕ್ ಟು ಪ್ಲೇ ಫುಟ್ಬಾಲ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು 60 minus 15 ಅಂತ ಮಾಡಿದೆ. ಸೊ 60 minus 15 is 45. So option A is the right answer. Okay, very good Anjutki school ಮಕ್ಕಳಿಂದ. Okay, so thank you for your interesting participant. Okay, so next, find the simple interest on rupees 10,000 for 2 years at 8%. ಇನ್ನು ಕ್ವಶನ್ ಓದಿಲ್ಲ, ಅವಾಗೆ ಆನ್ಸರ್ ಬಂತು ನಮ್ಗೆ ಈಗಾಗ್ಲೇ. ಓಕೆ, ಸೊ ಏನ್ ಬಂದಿದೆ, ಥ್ಯಾಂಕ್ ಯು ಸರ್. ಓಕೆ, ನೆಕ್ಸ್ಟ್ ಇಲ್ಲೇ ಕ್ವಶನ್ ನೋಡ್ರಿ, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ rupees 10,000 ಫಾರ್ 2 years at 8% per annum ಅಂತ ಇದೆ. ಹೌದಾ? ಸೊ ಹಾಗಾದ್ರೆ ಇದ್ರ ಸ್ವಲ್ಪ ಫಸ್ಟ್ ಇದು ಯಾವ ಒಂದು ಟಾಪಿಕ್ ಮೇಲೆ ಬಂದಿದೆ ಆನ್ಸರ್ ಕ್ವಶನ್ ಅಂತ ನೋಡ್ರಿ. ಇದೇನಾಗಿದೆ ಹೇಳ್ರಿ, ನಮ್ಗ
ಸಿಂಪಲ್ ಇಂಟ್ರೆಸ್ಟ್ ಅನ್ನ, ಬಹಳ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಫೈಂಡ್ ಔಟ್ ಮಾಡೋದು. ಫಸ್ಟ್ ನಾವ್ ಏನ್ ಮಾಡ್ಬೇಕು ಹಾಗಾದ್ರೆ? ಆನ್ಸರ್ ಹೇಳ್ರಿ ನೋಡೋಣ, ಏನ್ ಬರ್ಬೋದು? ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ₹10,000. ಹೌದಾ? ಸರಳ ಬಡ್ಡಿಯನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದು 10,000 2 ವರ್ಷಕ್ಕೆ 8%. ಹೌದಾ? ಅಂದ್ರೆ ಒಂದು ವರ್ಷಕ್ಕೆ 8% ಇದೆ, ಬಟ್ 2 ಇಯರ್ಸ್ಗೆ ನಾವು ಫೈಂಡ್ ಔಟ್ ಮಾಡಬೇಕು. ಆನ್ಸರ್ ಬಂತು ನಮ್ಗೆ ಆಗ್ಲೇ. ಈಗ ಅಗೇನ್ ಅಂಚುಟ್ಕಿ ಸ್ಕೂಲ್ ಅಂತ ಅನ್ಕೋತೀನಿ. ಓಕೆ, ಆಪ್ಷನ್ ಈಸ್ ಕರೆಕ್ಟ್. ಆಪ್ಷನ್ ವಿಚ್ ಆಪ್ಷನ್? ಓನ್ಲಿ ಆಪ್ಷನ್ ಈಸ್ ಕರೆಕ್ಟ್ ಅಂತ ಇದೆ. ಯಾವ ಆಪ್ಷನ್ ಗೊತ್ತಾಗ್ಲಿಲ್ಲ. ಜಸ್ಟ್ ಆಪ್ಷನ್ ಈಸ್ ಕರೆಕ್ಟ್ ಅಂತ ಟೈಪ್ ಮಾಡಿದಿರಿ. ವಿಚ್ ಆಪ್ಷನ್ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಓಕೆ ಓಕೆ, ಸೊ ಒಂದ್ಸಲ ಕನ್ಫರ್ಮೇಶನ್. PTR upon 100. Okay, so PT ಅಂದ್ರೆ P means 10,000 into time ಅಂದ್ರೆ 2. Okay, R means 8% divided by 100. Okay, 2020 cancel. Okay, so ಇಲ್ಲಿ ಎಷ್ಟಾಯ್ತು? 8 2s 16. Okay, 16 into 2 ಅಂದ್ರೆ 1600. ಅಲ್ಲಿ ಆಪ್ಷನ್ ಏನಾಗಿದೆ ನಮ್ಗೆ 160 ಅಂತ ಇದೆ. ಮೇ ಬಿ ಅಲ್ಲೇ ಅದು 1000 ಇರ್ಬೇಕಿತ್ತು ಅನಿಸ್ತದೆ. ಓಕೆ, ಸೊ ಈಗ ಏನಾಗುತ್ತೆ ನಮ್ದು ಸ್ವಲ್ಪ ಇಲ್ಲೇ ಏನಾಗುತ್ತೆ, ಆಪ್ಷನ್ ಡಿ ಅಂತ ಕನ್ಸಿಡರ್ ಮಾಡೋಣ. 160 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇಲ್ಲೇನೋ ಮತ್ತೊಂದು ಮೆಸೇಜ್ ಬಂದಿರ್ತಾಳ್ರಿ. ಆಪ್ಷನ್ ಈಸ್ ರಾಂಗ್. ಓಕೆ, ಅದು 1600 ಆಗ್ಬೇಕಿತ್ತು, 160 ಆಗಿದೆ. ಓಕೆ, ಸೊ ಮೇ ಬಿ ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಓಕೆ, 160 ಅಂತ ಇವಾಗ ಜಸ್ಟ್ ಕನ್ಸಿಡರ್ ಮಾಡ್ತೇನೆ, ಬಟ್ ಆನ್ಸರ್ ಈಸ್ 1600 ಅಂತ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ಓದೋಣ. ವಾಟ್ ವುಡ್ ಬಿ 25% ವೆನ್ ವಿ ರೆಪ್ರೆಸೆಂಟ್ ಇಟ್ ಆಸ್ ಅ ಫ್ರಾಕ್ಷನ್? What would be 25% when we represent it as a fraction? 25% ಅನ್ನ ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ ಒಳಗೆ ಬರ್ದಾಗ ಏನಾಗುತ್ತೆ? ಆಪ್ಷನ್ ಎ 1/2, ಆಪ್ಷನ್ ಬಿ 1/4, ಆಪ್ಷನ್ ಸಿ 1/5, ಆಪ್ಷನ್ ಡಿ 1/6 ಅಂತ ಇದೆ. ಮತ್ತೆ ನಮ್ಗೆ ಆನ್ಸರ್ ಬಂತು. ಅಗೇನ್ ಐ ಥಿಂಕ್ ಅಂಚುಟ್ಕಿ ಸ್ಕೂಲ್ ಇರಬಹುದು, ಮೇ ಬಿ. ಓಕೆ, ಅಗೇನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇಲ್ಲಿ ಏನ್ ಕ್ಯಾಲ್ಕುಲೇಷನ್ ಬೇಕಾಗಿಲ್ಲ ಅನ್ಕೋತೀನಿ. 25 ಡಿವೈಡೆಡ್ ಬೈ 100, 25 ಡಿವೈಡ್ ಅಂದ್ರೆ 25 1s 25 4s 100. ಸೊ ಹಾಗಾಗಿ ಅದರ ಸಿಂಪ್ಲೆಸ್ಟ್ ಫಾರ್ಮ್ ಏನಾಗುತ್ತೆ? 1/4. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್ ಅಂಜುಟ್ಕಿ ಸ್ಕೂಲ್. ಓಕೆ, what is the last question? What is the ratio of 25 kg to 200 gram? 25 kg to 200 gram. ಏನಿರ್ಬೋದು ಆಪ್ಷನ್? ವಾಟ್ ಈಸ್ ದ ರೇಷಿಯೋ ಆಫ್ ಅಂದ್ರೆ 25 kgಗೂ ಮತ್ತೆ 200 ಗ್ರಾಮಿಗಿರುವಂತಹ ರೇಷಿಯೋ, ಅನುಪಾತಗಳನ್ನ ಬರಿಬೇಕು. ಹಾಗಾಗಿ ಮತ್ತೆ ನನ್ಗೆ ಆಪ್ಷನ್ ಬಂತು ಯಾವ ಸ್ಕೂಲಿಂದ, ಒಂದ್ ಸೆಕೆಂಡ್ ಚೆಕ್ ಮಾಡ್ತೇನೆ. ಅಗೇನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಥ್ಯಾಂಕ್ ಯು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಸೊ ನಾನು ಮತ್ತೆ ನಿಮ್ಗೆ ಇಲ್ಲಿ ತೋರಿಸ್ತೇನೆ. ಓಕೆ, ವಾಟ್ ಈಸ್ ದ ರೇಷಿಯೋ ಆಫ್, ಅಲ್ಲಿ ಏನಾಗಿದೆ ಅದರದ ಯೂನಿಟ್ ಗಳು ಚೇಂಜ್ ಆಗಿದಾವೆ. ಫಸ್ಟ್ ನಾವ್ ಏನ್ ಮಾಡ್ಬೇಕು? ವಿ ಕ್ಯಾನ್ ರೈಟ್ ಇನ್ ಸೇಮ್ ಕ್ವಾಂಟಿಟಿ, ಅಂದ್ರೆ ಅದ್ರ ಸೇಮ್ ಯೂನಿಟ್ ಒಳಗೆ ನಾವು ಬರಿಬೇಕು. ಹಾಗಾಗಿ ಇಲ್ಲಿ ಏನಾಗತ್ತ, 1 kgಗೆ ಎಷ್ಟು ಗ್ರಾಮ್ ಆಗತ್ತೆ ಹೇಳ್ರಿ? 1000 ಗ್ರಾಮ್. ಓಕೆ, ಸೊ 1000 ಗ್ರಾಮ್. ಈಗ 25 kg ಅಂದ್ರೆ ನಾನು ಏನ್ ಬರಿತೀನಿ? 25,000 ಗ್ರಾಮ್. ಓಕೆ, ಈಸ್ ಟು 200 ಗ್ರಾಮ್. ಓಕೆ, ಕರೆಕ್ಟಾ? ಹಾಗಾಗಿ ಇಲ್ಲಿ 2020 ಕ್ಯಾನ್ಸಲ್ ಆಯ್ತು. ಅಂದ್ರೆ ಇದನ್ನ ನಾನು ಜಸ್ಟ್ ರೇಷಿಯೋಸ್ ಒಳಗೆ ಬರ್ದಿದ್ದೇನೆ. ನೀವು ಈ ರೀತಿನೂ ಬರ್ಕೋಬಹುದು. ಹೌದಾ? 25,000 ಡಿವೈಡೆಡ್ ಬೈ 200 ಅಂತನೂ ಬರ್ಕೋಬಹುದು. ಇದು ರೇಷಿಯೋಸ್ ಇದೆ, ಇದು ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ ಒಳಗಿದೆ. ಸೊ 1010 ಕ್ಯಾನ್ಸಲ್, 1010 ಕ್ಯಾನ್ಸಲ್. ಸೊ 2 1s 2 1s 2 2s 2 5s. ಹಾಗಾಗಿ 125
is to 1. So therefore option B is the right answer. Okay. So this is the MCQ test. Okay. ಈಸಿ ಇತ್ತು ಅನ್ಕೋತೀನಿ. ಆಮೇಲೆ ಇವತ್ತು ಬಹಳ ಅನ್ನೋದಕ್ಕಿಂತ ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ ಮಾಡಿದ್ದು ಅಂಜುಟ್ಕಿ ಸ್ಕೂಲ್ ಮಕ್ಕಳು. ಹಾಗಾಗಿ ಎಲ್ಲಾ ಅಂಜುಟ್ಕಿ ಸ್ಕೂಲ್ ಮಕ್ಕಳಿಗೆ ಮತ್ತೊಮ್ಮೆ ಥ್ಯಾಂಕ್ಸ್. ಆಮೇಲೆ ವೆರಿ ಗುಡ್. ಇದೇ ರೀತಿ ಎಲ್ಲಾ ಸ್ಕೂಲ್ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ಬೇಕು. ಓಕೆ. ಸೊ ಇವತ್ತು ಆಲ್ಮೋಸ್ಟ್ ಎಲ್ಲಾ ಕ್ರೆಡಿಟ್ ಹೋಗೋದು ಅಂಜುಟ್ಕಿ ಸ್ಕೂಲ್ ಮಕ್ಕಳಿಗೆ. ಓಕೆ. ಥ್ಯಾಂಕ್ ಯು. ಸೊ ದಿಸ್ ಈಸ್ ದ MCQ ಟೆಸ್ಟ್ on the topic of comparing quantities. ಇದರ ಜೊತೆಗೆ ಒಂದು MCQ ಟೆಸ್ಟ್ ಆಯ್ತು. ಅದರ ಜೊತೆಗೆ ಏನಾಯ್ತು, ನಮ್ದು ಈ ಟಾಪಿಕ್ ಅನ್ನು ಕೂಡ ನಾವು ಮುಗಿಸಿದ್ವಿ. ಓಕೆ. ಸೊ ಇನ್ನು ನೆಕ್ಸ್ಟ್ ನಮ್ಮ ಇನ್ನೊಂದು ಯಾವ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇದರ ನೆಕ್ಸ್ಟ್ ಬರುವಂತದ್ದು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂಡ್ ಐಡೆಂಟಿಟೀಸ್ ಅಂತ ಹೇಳಿ. ಓಕೆ. ಸೊ ನಿಮ್ಗೆ ಏನಾದ್ರೂ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ ಡೌಟ್ಸ್ ಇದ್ರ, ಹೌದಾ, ಇದ್ರೊಳಗೆ ನನಗ ಗೊತ್ತಿರೋ ಹಾಗೆ ಈ 7.3 ಒಳಗ ಒಂದು ಕ್ವಶನ್ ಅನ್ನ ನಾನು ಬಿಟ್ಟಿದ್ದೀನಿ. ನನಗೆ ಸ್ವಲ್ಪ ಅದೇನೋ ಕ್ವಶನ್ ಅನ್ನ ಕನ್ಫ್ಯೂಸ್ ಆಗ್ತಾ ಇದೆ. ಹಾಗಾಗಿ ಅದ್ ನೆಕ್ಸ್ಟ್ ಕ್ಲಾಸ್ ಒಳಗೆ ಅದನ್ನ ಸಾಲ್ವ್ ಮಾಡ್ತೇನಂತ. ಅದನ್ನ ಬಿಟ್ರೆ ಬಾಕಿದೆಲ್ಲ ಈ ಒಂದು ಕಂಪೇರಿಂಗ್ ಕ್ವಾಂಟಿಟೀಸ್ ಒಳಗ ಆಲ್ಮೋಸ್ಟ್ ಎಲ್ಲಾ ಪೋರ್ಷನ್ ಅಂತೂ ಕವರ್ ಆಯ್ತು. ಓಕೆ. ಹಾಗಾಗಿ ನೆಕ್ಸ್ಟ್ ಟಾಪಿಕ್ ಯಾವ್ದಿದೆ ನಮ್ಗೆ ಹಾಗಾದ್ರೆ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಐಡೆಂಟಿಟೀಸ್ ಅಂತ ಇದೆ. ಹೌದಾ, ಅಲ್ಜಿಬ್ರಿಕ್. ಓಕೆ, ಇಂಟ್ರೆಸ್ಟಿಂಗ್ ಟೆಸ್ಟ್ ಮ್ಯಾಮ್. ಥ್ಯಾಂಕ್ ಯು. ನೀವ್ ಇನ್ನೂ ಎಲ್ಲಾ ಸ್ಕೂಲ್ ಮಕ್ಕಳು ಇನ್ನೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಮ್ಗೆ ಇನ್ನೂ ಚಲೋ MCQ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ. ಓಕೆ, ಥ್ಯಾಂಕ್ ಯು. ಸೊ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂಡ್ ಐಡೆಂಟಿಟೀಸ್ ಅಂತ ಇದೆ. ಹೌದಾ. ಸೊ ಇದು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂತಂದ್ರೆ ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತೇನೆ, ಯಾಕಂದ್ರೆ ಈಗ ಅದನ್ನ ಸ್ಟಾರ್ಟ್ ಮಾಡಿದ್ರು ಸುಮ್ಮನೆ ಅದು ಕಂಪ್ಲೀಟ್ ಆಗಂಗಿಲ್ಲ. ಹಾಗಾಗಿ ಅಲ್ಜಿಬ್ರಿಕ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಬೇಸಿಕ್ ಟರ್ಮ್ಸ್ ಗಳು. ಹೌದಾ. ಸೊ ಅಲ್ಜಿಬ್ರಿಕ್ ಟರ್ಮ್ಸ್ ಗಳನ್ನ ನಾವು ಯಾವ ರೀತಿ ಬರೀತೀವಿ ಹೇಳ್ರಿ. ಫಾರ್ ಎಕ್ಸಾಂಪಲ್ 5x ಅಂತ ಬರೀತೀನಿ. ಹೌದಾ. ಜಸ್ಟ್ ನಾನು 5 ಅಂತ ಬರೀಲಿಲ್ಲ, ಅದ್ರ ಜೊತೆಗೆ ಇಲ್ಲೊಂದು ಅಲ್ಫಾಬೆಟ್ ಬರದೆ. ಹೌದಾ. ಇದೇನಾಗುತ್ತೋ X ಅಂತ ಬರದೆ. ಸೊ ಇವಕ್ಕೆಲ್ಲ ಏನಂತ ಕರಿತೀವಿ, ಈಗ 5x ಅಂತ ಇದೆ. ಇನ್ ಟರ್ಮ್ಸ್ ಆಫ್ ಈ ರೀತಿ ಬರೆಯೋದಕ್ಕೆ ನಾವು ಅಲ್ಜಿಬ್ರಿಕ್ ಟರ್ಮ್ಸ್ ಗಳೆಲ್ಲ ಇರೋದು ಈ ರೀತಿನ ಇರ್ತಾವ. ಹೌದಾ. ಅಲ್ಲಿ ಏನ್ ಮಾಡ್ತೀವಿ, ಯೂಸಿಂಗ್ ಅಲ್ಲಿ ಅಲ್ಫಾಬೆಟ್ ಗಳನ್ನ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ಸಾಲ್ವ್ ಅನ್ನ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋದಾಗ್ಲಿ, ಹೋಲ್ ಈ ಒಂದ್ ಏನಿದ ಭಾಗ ಈ ಪಾರ್ಟ್ ಒಳಗ್ ಅಲ್ಜಿಬ್ರಿಕ್ ಅನ್ನೋದೊಂದು ಪಾರ್ಟ್ ಒಳಗ್ ನಮ್ಗೆಲ್ಲ ಏನ್ ಬಂದ್ಬಿಡ್ತೈತಿ, ಇದೇ ರೀತಿ ಬರ್ತೈತಿ. ಓಕೆ. ಸೊ ಇದ್ರ ಜೊತೆಗೆ ನಿಮ್ಗೆ ಇಲ್ಲೊಂದು ಜಸ್ಟ್ ಒಂದು 2 ಮಿನಿಟ್ಸ್ ಒಳಗ ಓಕೆ X ಈಸ್ ವೇರಿಯಬಲ್ ಅಂತ ರಿಪ್ಲೈ ಬಂದಿದೆ ಅಂಜುಟ್ಕಿ ಸ್ಕೂಲ್ ಇಂದ. ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತೇನೆ. ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಇನ್ ಡಿಟೇಲ್ ಆಗಿನೂ ಹೇಳ್ತೇನೆ. ಓಕೆ. ಸೊ ಇಲ್ಲಿ ಏನಾಗಿದೆ, ಹೌದಾ, ಬೇಸ್. ಹೌದಾ. ಇಲ್ಲೇ ಬೇಸಿಕ್ ಅಲ್ಜಿಬ್ರಿಕ್ ಟರ್ಮ್ಸ್ ಗಳಿದಾವು. ಹೌದಾ. ನಮ್ಗೆ ಯಾವ ಬೇಕು ಅದ್ ನಾವ್ ಇದನ್ನ ಮಾಡ್ಬೋದು, ಯೂಸ್ ಮಾಡ್ಬೋದು. ಹೌದಾ. ಬೇಸ್ ಅಂತ ಇದೆ, ಕಾನ್ಸ್ಟಂಟ್ ಅಂತ ಇದೆ, ವೇರಿಯಬಲ್ ಇಲ್ಲ. ಹೌದಾ. ವೇರಿಯಬಲ್ ಇತ್ತು, ಬಟ್ ನಾನಿಲ್ಲಿ ಕಾನ್ಸ್ಟಂಟ್ ಒಂದು ಟರ್ಮ್ ಅನ್ನ ತಗೋತೇನೆ ನೋಡ್ರಿ. ಓಕೆ. ಸೊ ಇನ್ ಆನ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅ ನಂಬರ್ ಆರ್ ವೇರಿಯಬಲ್ ಆರ್ ಅ ಪ್ರಾಡಕ್ಟ್ ಆರ್ ಕೋಶಂಟ್ ಆಫ್ ನಂಬರ್ಸ್ ಅಂಡ್ ವೇರಿಯಬಲ್. ಹೌದಾ. ಸೊ ಇಲ್ಲೊಂದು ಎಕ್ಸಾಂಪಲ್ ಕೂಡ ಅವ್ರು ಕೊಡ್ತಾರೆ. ಹೌದಾ. ಕರೆಕ್ಟ್ ಆಗಿ ಇಲ್ಲೇ. ಹೌದಾ. ಅಂದ್ರ ಇದು ನಿಮ್ಗೆ ಅಷ್ಟೇ ಇನ್ನೂ ಒಂದು ಟರ್ಮ್ ವೇರಿಯಬಲ್ ಅನ್ನೋ ಟರ್ಮ್ ಒಂದೆಲ್ಲೋ ಮಿಸ್ ಆಗಿದೆ. ಓಕೆ, ಇರ್ಲಿ. ಇಲ್ಲೇನೋ ರಿಪ್ಲೈ ಬಂತು ನಮ್ಗೆ. ಏನಿದು, X ಈಸ್ ವೇರಿಯಬಲ್ ಅಂದ್ರ ವೇರಿಯಬಲ್ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್. ಅದನ್ನೇ ನಾನು ಬೇಸಿಕ್ ಟರ್ಮ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಹೌದಾ. ಈ ಬೇಸಿಕ್ ಟರ್ಮ್ ಯಾಕಂದ್ರೆ ಈ ಒಂದು ಲೆಸನ್ ಒಳಗ ಇದು ಬಿಫೋರ್ ಇದು ಪೋರ್ಷನ್ ಚೇಂಜ್ ಆಗೋಕ್ಕಿಂತ ಮುಂಚೆ ಇವೆಲ್ಲ ಬೇಸಿಕ್ ಟರ್ಮ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿ ಅವ್ರು ಏನ್ ಮಾಡಿದ್ರು, ಎಡಿಷನ್ ಸಬ್ಟ್ರಾಕ್ಷನ್ ಹೇಳಿದ್ರು. ಯಾವಾಗ ಇದು ಬಿಫೋರ್ ಸಿಲೆಬಸ್ ಚೇಂಜ್ ಆಗೋಕ್ಕಿಂತ ಮುಂಚೆ. ಬಟ್ ಇವಾಗ ಸಿಲೆಬಸ್ ಚೇಂಜ್ ಆದ್ಮೇಲೆ ಏನ್ ಮಾಡಿದಾರೋ ಡೈರೆಕ್ಟ್ ಎಡಿಷನ್ ಸಬ್ಟ್ರಾಕ್ಷನ್ ತಗೊಂಡ್ಬಿಡ್ತಿದ್ರು. ಹಾಗಾಗಿ ನಾವು ಡೈರೆಕ್ಟ್ ಅಲ್ಲಿ ಹೋಗ್ಬಿಟ್ಟಿವಿ ಅಂದ್ರೆ ನಿಮ್ಗೆ ಫುಲ್ ಕನ್ಫ್ಯೂಷನ್ ಆಗ್ಬಿಡ್ತೈತಿ. ಯಾವ ವೇರಿಯಬಲ್ ಇದೆ, ಯಾವ ಕಾನ್ಸ್ಟೆಂಟ್ ಇದೆ, ಆಲ್ಮೋಸ್ಟ್ ಒಂದ್ ಗೊತ್ತಿರ್ಬೋದು. ಬಟ್ ಆದ್ರೂ ಸ್ವಲ್ಪ ಅದನ್ನೆಲ್ಲ ಇಂಟ್ರೊಡಕ್ಷನ್ ಕೊಟ್ಟು ನಾನು ನೆಕ್ಸ್ಟ್ ಅಲ್ಲಿ ಎಡಿಷನ್ ಸಬ್ಟ್ರಾಕ್ಷನ್ ಗೆ ಹೋಗ್ತೇನಂತ. ಓಕೆ. ಸೊ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ algebraic expression and identities. Okay. So I hope all of you enjoy the today's MCQ test. Okay. I hope all of you clear about the comparing the quantities topic also.
So today I wind up this today's session. Okay. So in our next class, we will learn about algebraic expression and identities. Okay. Thank you. Jai Hind, Jai Karnataka Mate, Jai Vidya Shakti. Thank you once again.